ದ್ಯಾಮವ್ವನ ಕತೆ. ಗುಂಟ್ನೂರ್ ದ್ಯಾಮವ್ವ ಮೂಡಲ ಸೀಮೆಯಿಂದ ದ್ಯಾಮವ್ವ ತವರ ಮನೆ. ಸ್ಟ್ರೈಟ್ ಆಗಿರ್ಬೇಡ, ನಾರ್ಮಲ್ ಆಗಿ ಫ್ರೀ ಬಿಡು ಹೆಂಗ್ ಮಾತಾಡ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ತೇಜಿ ವ್ಲಾಗ್ಸ್. Welcome to Teji Vlogs. We're traveling, eating, and exploring new lifestyles. Let's go! ನೀ ಆ ಕಡೆ ನೋಡ್ಕೊಂಡು ಹೇಳು. ನಾನು ಹೇಳ್ತೀನಿ. ಮೂಡಲ ಸೀಮೆಯಿಂದ ದ್ಯಾಮವ್ವ ಅಣ್ಣನ ತವರ ಮನೆಯಿಂದ ಗಂಡನ ಮನೆಗೆ ಹೋಗ್ತೀನಿ ಅಂದಾಗ ಅಣ್ಣ ಹೋಗು, ನಿನ್ನಿಂದ ನಮ್ಮ ಊರಾಗ ಅದಕ್ಕಾಗಿ ಬರಲ್ಲ ಅಂತ ಹೇಳಿದ್ನಂತೆ. ಕುರಿ ಕಳೆದು ಅಗಲಿಗೆ ಹಾಕ್ಕೊಂಡು ಹೊಂಟಾಗ ಅದಕ್ಕಾಗಿ ಅಲ್ಲಿಂದ ಎಲ್ಲ ಹಿಂದೆ ಬಂದ್ವಲ್ಲ, ಅವ್ರ ಊರಾಗ ಇವತ್ತಿಗೂ ಅದಕ್ಕಾಗಿ ಇಲ್ಲ, ಒಂದು ಇಲ್ಲ ಅನ್ನಲ್ಲಂತೆ. ಅಂದಾಗ ಅಲ್ಲಿಗೆ ಬಂದು ಗುಂಟ್ನೂರಿಗೆ ಬಂದಾಗ ಈರಭದ್ರ ಸ್ವಾಮಿ ದೇವಸ್ಥಾನ ಸಿಕ್ತು. ಅದನ್ನ ಬಿಸಾಟಿಲ್ಲ, ಕೈ ಕಾಲು ಮುಖ ತೊಳ್ಕೊಂಡು ಒಳಗೆ ಹೋಗಿ ಕೂತ್ಕೊಂಡಾಗ ಯಾರಮ್ಮ ನೀನಂತ ಈರಭದ್ರ ಸ್ವಾಮಿ ಕೇಳಿದಾಗ, ನಾನೀಗ ಮೂಡಲ ಸೀಮೆಯಿಂದ ಬಂದೀನಿ, ಒಂದು ಸ್ವಲ್ಪ ಜಾಗ ಕೊಡೋಣ, ಬೆಳಗ್ಗೆ ಹೋಗ್ತೀನಿ ಅಂದ್ಲು. ಅವನು ಈರಭದ್ರ ಸ್ವಾಮಿ ಹೊರಗೆ ಬಂದಾಗ ಅಕ್ಕಿ ಒಳಗೆ ಬೆಳಕ ಸೂರ್ಯ ಉದಯ ಆಗೋತ್ತಿಗೆ ದೇವಸ್ಥಾನ ತುಂಬ ಆಗಿತ್ತು. ಹಂಗಾದಾಗ ಹೊರಗೆ ಈರಭದ್ರ ಸ್ವಾಮಿ ದೇವಸ್ಥಾನ, ಒಳಗೆ ದ್ಯಾಮವ್ವ. ಉಗಾದಿ ಚಂದ್ರ ನೋಡೋ ದಿನ ದ್ಯಾಮವ್ವ ಕೆಂಡ ಆಗುತ್ತೆ. ಇಲ್ಲಿ ನಾವು ಹೊಸ್ದಾಗಿ ಹೋದಾಗ ನಮಗೊಂದು ಅರ್ಥ ಹೇಳಿಲ್ಲ, ನಮಗೇನು ಗೊತ್ತ, ನಮ್ಮ ಹುಡುಗನ ಕುಲ್ದಾಗ ಸೇಲ್ ಬಂದು ದೇವ್ರು ಇನ್ನೂ ಕಳಿಸಿದ್ವಲ್ಲ ಅವಾಗ. ದ್ಯಾಮವ್ವನ ಜೊತೆ ಒಂದವ್ವ, ಇವರು ನಮ್ಮ ಅಮ್ಮಮ್ಮನ ತಂಗಿ ಗೈಸ್. ಅವಾಗಲೇ ಒಬ್ರು ಅಜ್ಜಿ ನೋಡಿದಲ್ಲ, ಅವರು ಇವರು ಈ ವರ್ಷನ 6 ಜನ ಅಕ್ಕ ತಂಗಿ. ಇವ್ರನ್ನೆಲ್ಲ ನೋಡ್ರಿ ಸೇಮ್ ನಮ್ಮ ಅಮ್ಮಮ್ಮ ಥರನೇ 4 ಜನ ಇದ್ದೀರ. ಇವರು ಪುಟ್ಟಜ್ಜಿ, ಕಡೂರಜ್ಜಿ, ಮತ್ತೆ ಇನ್ನೊಬ್ರು ಅಷ್ಟೇ 3 ಕತೆ ಅಲ್ಲ ಜೀವನ. ಇವತ್ತು ನಾವು ಚಿತ್ರದುರ್ಗದಲ್ಲಿದ್ದೀವಿ. ಸೊ ಪುಟ್ಟಜ್ಜಿ, ನಮ್ಮ ಅಜ್ಜಿದಿರೆಲ್ಲ ಒಂದು ಕೆಲವು ಹಳೆ ಕತೆಗಳೆಲ್ಲ ಹೇಳ್ತೀರಾ. ನಿಮಗೆ ಗೊತ್ತಿರುತ್ತೆ ಬೇತಾಳದ ಕತೆ. ಸೊ ಯಾವುದಾದ್ರು ಅದು ಜನರಿಂದ ಜನಗೆ ಬಂದಿರುವಂಥ ಕತೆಗಳು, ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿರಲ್ಲ, ಬಟ್ ಅವರಿಂದ ಕೆಲವು ಕತೆಗಳನ್ನ ಅವ್ರ ಬಾಯಿಂದಾನೆ ಕೇಳೋಣ ಬನ್ನಿ. ನಮ್ಮ ಪುಟ್ಟಜ್ಜಿ ಇವರು ಕತೆ ಕೇಳೋಣ ಬನ್ನಿ. ನಮ್ಮಪ್ಪ ಹೇಳಿರೋದು ಇದು ಕತೆ. ನಮ್ಮಪ್ಪಗೆ ಹೇಳಿದರೆ ಯಾರೋ ಮಂತ್ರವಾದಿಗಳು ಹಿಂಗೆ ಇದನ್ನ ವಶಪಡಿಸ್ಕೊಂಡ್ರೆ ಬೇಕಾದಷ್ಟು ದುಡ್ಡು ಕಾಸು ಎಲ್ಲ ಮಾಡ್ಬೋದು ಅಂತ ಹೇಳಿದ್ಕೆ ನಮ್ಮಪ್ಪ ರಾತ್ರಿ 1 ಗಂಟೆ ಟೈಮ್ನಾಗೆ ಇದೇ ಸಂತಿ ಬಾವಿ, ನಮ್ಮೂರು ದವಳೆ ಹೊಂಡದ ಬಾವಿಗೆ ಹೋಗಿ ನೋಡೋ ಬಾವಿಗೆ ಬಟ್ಟೆ ಬರೀ ಏನೇನು ಇಲ್ದಂಗೆ ಊಟ ಬರ ನಿಂತ್ಕೊಂಡು ಬ್ಯಾತಾಳಿಗೆ ಮಂತ್ರ ಹೇಳ್ಕೊಂಡು ನಿಂತ್ಕೊಂಡದಾನೆ ನಮ್ಮಪ್ಪ. ಆವಾಗ ಮೇಲೊಬ್ಬನು ಬಟ್ಟೆ ಇಟ್ಕೊಂಡು ನಿಂತಾನೆ. ಆವಾಗ ಅದು ಬರೋ ಶಬ್ದಕ್ಕೆ ಅರ್ಬಟ್ಕೆ ಮ್ಯಾಗ್ಲನ ಎದ್ದು ಓಡಿ ಬಂದ್ಬಿಟ್ಟಾನೆ ಬಟ್ಟೆ ಬರಿ ತಗೊಂಡು. ನೋಡೋ ನೀರಾಗ ನಿಂತ ನಮ್ಮಪ್ಪ ಎದರಿ ಒಂದೇ ಓಟ ಓಡಿ ಬಂದ್ಬಿಟ್ಟಿದ್ದಾನೆ. ಇದಂತೂ ಸತ್ಯ, ನಡೆದಿರೋದು ಸತ್ಯ. ಏನೋ ಬಂತು, ಏನೋ ಬಂದಿತ್ತೆ, ಹಂಗೆ ಅರ್ಬಟದಿಂದ ಬಂದ್ಬಿಟ್ಟತೆ ಬ್ಯಾತಾಳ. ಬಂದಟಿಗೆ ಅದನ್ನ ನೋಡಿ ಮ್ಯಾಗ್ಲನೇ ಎದ್ರಿ ಬಿಟ್ಟಿದ್ದಾನೆ. ಎದ್ರಿ ನಮ್ಮಪ್ಪ ಏನ್ ಮಾಡ್ತು, ನಡೋ ನೀರಾಗಿದ್ದಾನೆ, ಊಟ ಮರ್ತಿಲ್ಲ, ಬಂದು ಬಟ್ಟೆ ಉಟ್ಕೊಂಡು ಸುಮ್ಮನೆ ಮನೆಗೆ ಬಂದಿದ್ದಾರೆ. ಇದಂತೂ ಸತ್ಯ. ಇದು ನಮ್ಮಪ್ಪ ಹೇಳಿತ್ತು, ಇದಂತೂ ಸತ್ಯ. ಏನು ಬೇತಾಳನ್ನು ಹೋಲಿಸ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಇಂಥದ್ದು ಬೇಕು ಅಂದ್ರೆ ಅಂತ ತಗೊಂಡ್ ಕೊಡುತ್ತೆ. ಈಗ ಅಲಾವುದ್ದೀನ್ ಇಂಥದ್ದು ಬೇಕು ಅಂದ್ರೆ ಅಂತದ್ದು, ಇಂಥ ತಗೋಬೇಕಂದ್ರೆ ಅಂತ ಕರ್ಕೊಂಡು ಹೋಗೋದಂತೆ ಅದು ಬೇತಾಳ. ಪಡ್ಕೊಂಡಕ್ ಹೋಗಿರೋದು ನಾವು. ಅವ್ರಿಗೆ ಹೆಂಗ್ ಗೊತ್ತಾಯ್ತು ಈ ವಿಷಯ? ನಮ್ಮಪ್ಪ ಯಾರ ಹೇಳಿರೋದು, ನಮ್ಮಪ್ಪ ಬೇರೆ ಯಾರೋ ಮಂತ್ರವಾದಿ ಹೇಳಿರೋದು. ನಮ್ಮಪ್ಪ ನಿಜವಾಗ್ಲೂ ಅದಾಗಿದ್ರೆ ನಾನು ಎಲ್ಲಿರ್ತಿದ್ನೇನೋ ಅದ್ ಮಾಡ್ಕೊಳಕ್ಕೆ ಆಗ್ಲಿಲ್ಲ ಅಂತ ಹೇಳಿ. ಅಲ್ಲ, ಯಾವ್ದೋ ಬುಕ್ಸ್ ಕತೆ ಅದೇನೇನೋ ಪುಸ್ತಕ ಅದೆಲ್ಲ ಓದ್ಕೊಂಡು ಇನ್ನೊಬ್ಬರ ಮಂತ್ರವಾದಿ ಹೇಳಿ ಇದು ಮಾಡಿದ್. ಅದೇ ಬಾವಿ ಸಂತಿ ಹೊಂಡದ ಹತ್ರ ನಮ್ಮೂರಾಗ ಒಬ್ಬ ಹೆಣ್ಮಗಳು ಅದೇ ಹೊಂಡದ ಹತ್ರ ಹೋಗಿ ಕುತ್ಕೊಂಡಾಗ 5 ಜನ ದೇವಗನ್ನಕ್ಕಿರು ಮಾತಾಡರಂತೆ. ಏನಂತ, ಅತ್ತಿ ಮನೆ ಸೊಸಿ ಬಂದಾಳೆ ಬಾವಿ ಬೀಳಕ್ಕೆ, ನಾನು ಹೆಂಗೆ ಈಕಿನ ಬಾವ್ಯಾಗ ತಗೋಬೇಕು, ಇದೇ ಕಾಲ ಹಿಂಗೆ ಇರಲ್ಲ, ಈಕಿ ಮನೆಗೆ ಹೋಗೋದು ಬಿಟ್ಟು ಕುಂತಾಳೆ ಅಂತ ಮಾತಾಡೋದು ಪಸಂದಾಗ ಅಯ್ಯಮ್ಮ ಹೋದಳು ನೋಡಿ ಮನೆಗೆ ಬಂದಿದ್ದಾಳೆ. ನಮ್ಮೂರ್ ಬಾವ್ಯಾಗ ನಡೆದಿರೋ ಸತ್ಯ. ಅಲ್ಲ, ಬಾವಿ ಐತಲ್ವಾ ಇಲ್ಲಿ? ಈಗ ಐತಲ್ಲ, ತುಂಬ ದವಳೆ ಮಂಡ ಐತಿ. ಬಾವಿಗ ಬೀಳಕ್ ಹೋದ ಹೆಣ್ಮಗಳು ಘನವಾಗಿ ವಾಪಸ್ ಬಂದಿದ್ದಾಳೆ. ಯಾರು ಬೀಳಕ್ ಹೋಗಿದ್ರು? ನಮ್ಮೊಬ್ರು ಬೀಳಕ್
ಅವ್ರ ಹೆಸರೆಲ್ಲ ಯಾಕೆ ಹೇಳಲ್ಲ ಹೆಸರು ಹೇಳ್ಬೇಡ. ಹೆಣ್ಣು ಮಗಳು ಬೀಳಕ್ ಹೋದಾಗ 5 ಜನ ದೇವಗನ್ನಕ್ಕೆ ನಿಗೆ ನಂಗೆ ಏನಂತ ಮಾತಾಡ್ತಿದ್ರು? ಅಯ್ಯೋ ಈ ಹೆಣ್ಮಗಳು ಬೀಳಕ್ ಬಂದಾಳೆ, ಸಾಯಕ್ ಬಂದಿದ್ದಾಳೆ, ನಾವ್ ಹೆಂಗಿಕಿನ್ ಕರ್ಕೋಣ, ಮನೆಯಾಗೆ ಮಕ್ಕಳನ್ನ ಬಿಟ್ಟು ಬಂದಿದ್ದಾಳೆ, ಈಕಿ ಸಾಯಕ್ ಅತ್ತಿ ಮಾವನ್ ಕಾಟಕ್ಕೆ ಈಕಿನ್ ತಗೋಬಾರ್ದು ನಾವು, ಈಕಿ ಜಾಣೆ ಆದ್ರೆ ಈಕಿ ಮನೆಗೆ ಹೋಗಿ ಬದುಕಿದ್ರೆ ಈಕಿ ಒಳ್ಳೇದಾಗುತ್ತೆ ಅಂತ ಮಾತಾಡೋದ್ ಕೇಳಿ ವಾಪಸ್ ಬಂದಿದ್ದಾಳೆ ಆ ಹೆಣ್ಮಗಳು. ಸತ್ತೋದ್ಲು ಅಜ್ಜಿ. ಆಕಿ ಸತ್ಯ ಹೇಳಿ ಆ ಬಾವಿ ಬೀಳ್ಲಿಲ್ಲ, ಆಮೇಲೆ ವಯಸ್ಕ ಆದಂತ ಕಾಲಕ್ಕೆ ಹಿಂದಿನ ಕಾಲದ ದೀಪಗಳೆಲ್ಲ ದೇವಸ್ಥಾನ ಸೇರ್ಕೊಂಡ ಬಂತೆ. ನೀನ್ ಗಾಢ ಆರಿಸ್ಲಿಲ್ಲ ನನಗೆ ಯಾಕೆ ಅಂತ ಹಿಂಗೆ ಚೂದ್ ಆರಿಸಿದ್ಲು ಅನ್ನೋ ಒಂದು ದೀಪಗಳು ಸಾಕಲ್ ಕಡೆ ನೊಂದಿಸ್ಬಿಡ್ಬೇಕು ದೀಪ, ಅವೆಲ್ಲ ದೇವಸ್ಥಾನ ಸೇರ್ತಾವಂತೆ. ಯಾರೋ ಅದೇ ಹಾಕಿ ಅಲ್ಲಿ ಹೋಗಿ ಮನೆ ಕೆಣಕ್ ಹೋದಳು, ಒಬ್ಬಾಕಿ ಹಂಗ್ ಮಾಡಿದ್ಲು ಹಿಂಗ್ ಮಾಡಿದ್ಲು ದೀಪನ, ನನಗೆ ಎಟ್ಟಿಲ್ಲ ಮುಷ್ಣಿಗೆ ಎಟ್ಟಿಲ್ಲ, ಹಿಂಗೆ ಬಾಯಿಗೆ ಉಪ್ಪು ಅಂದ್ಬಿಟ್ಲ, ಕೆಂಜಲೆಲ್ಲ ಬಿತ್ತು ಅಂತ ಮಾತಾಡೋವಂತೆ ದೀಪಗಳು. ಇನ್ಲರ್ ಹೇಳಾರ ಕಣ ಸುಜಾತ, ಇದು ಭಗವಂತಗೆ ಒಬ್ನಿಗೆ ಗೊತ್ತು. ಈ ಕಥೆಗಳೆಲ್ಲ ನಾವು ಈ ಮ್ಯಾಜಿಕ್ ಅಜ್ಜಿ ಕತೆಗಳು, ಈಗ ಯಾವ್ದದು ವಿಕ್ರಮಾದಿತ್ಯ ಬೇತಾಳ ಕತೆಗಳು ಪುಸ್ತಕದ ಅಮ್ಮ ಕೇಳಿದೆಲ್ಲ ನಾವು ಕತೆ ಅಂದ್ರೆ ಕತೆ ಅಷ್ಟೇ, ಅದು ನಿಜಾನ ಇಲ್ವಾ ಗೊತ್ತಿಲ್ಲ, ಯಾರೋ ಹೇಳಿದ್ರು ಕೇಳಿದ್ವಿ ಅಂತೆ ಕಂತೆಗಳೇನೆ. ಇವಾಗ ಯಾವ ಬೇತಾಳನ ಹೊಲ್ಸ್ಕೊಂತೀವಿ, ನಮ್ಮ ಅಕ್ಕಪಕ್ಕ ಇಡವೇ ಬೇತಾಳಗಳು, ಬೆನ್ನೆದ್ರೆ ಅವೇ ಬೆನ್ನತ್ಬೇಕು ಅಲ್ವಾ, ಯಾರು ಯಾ ದೆವ್ವ ಭೂತ ಎಲ್ಲ ಏನೂ ಇಲ್ಲ. ಇದು ಕೇಳಿರೋ ಕತೆ, ಬಟ್ ಸತ್ಯ ನಡೆದಿರೋದು ಅಂತ ಇಲ್ಲೆಲ್ಲ ಹೇಳ್ತಾರೆ, ಅದಕ್ಕೆ ಕ್ಯೂರಿಯಾಸಿಟಿಯಲ್ಲಿ ಕೇಳಿದ್ದು. ಸೊ ಏನೇ ಹೇಳಿದ್ದು ಕೇಳಿದ್ದು ಆದ್ರೂ ರಾತ್ರಿ ಒಬ್ರೆ ಯಾವತ್ತಿಗೂ ಮಶಾಣಕ್ಕೆ ಹೋಗಕ್ಕಾಗಲ್ಲ, ಕರೆಕ್ಟಾ? ಅದು ಅದೇನೆ ಏನೇ ಭೂತ ಇಲ್ಲ ನಿಜ, ಆದ್ರೂ ಹೋಗಕ್ಕಾಗಲ್ಲ, ಒಬ್ರೆ ಹೋಗಕ್ಕಾಗುತ್ತಾ? ಅದಕ್ಕೆ ಒಬ್ನಕ್ಕಿಂತ ಇಬ್ನು ಲೇಸು ಅಂತೇಳಿ ಆ ಬೇತಾಳ ವಶ ಮಾಡ್ಕೊಳಕ್ಕೆ ಇಬ್ರನ್ನ ಕರ್ಕೊಂಡು ಹೋಗಿದ್ದಾನೆ. ಒಬ್ಬ ಫ್ರೆಂಡು ಮೇಲ್ಗಡೆ ನಿಂತಿದ್ದಾನೆ, ಅವನು ಇದಕ್ಕೆ ಓಡಾಗಿದ್ದಾನೆ, ಅವನು ಓಡೋದ ಅಂತ ಇವನಿಗೆ ಎದುರಿಗೆ ಇವನು ಓಡೋಗಿದ್ದಾನೆ. ಅಷ್ಟೇ ಮನಸ್ಸಿದ್ದಂತೆ ಮದುವೆ. ನಾವೇ ಒಬ್ರೇ ಇದೀವಿ ಮನೆಯಲ್ಲಿ ಅಂದಾಗ ಮನೇಲಿ ಯಾರು ಇರಲ್ಲ, ಕತ್ಲಾಗಿರುತ್ತೆ, ಯಾವ್ದೋ ಒಂದ್ ಸೌಂಡ್ ಬಂದ್ರು ನಮಗೆ ಪುಕ್ಕ ಪುಕ್ಕ ಅಂದೇ ಅನ್ನುತ್ತೆ. ಅದು ದೆವ್ವ ಆಗಿದ್ ಏನೋ ಎಲ್ಲ ನಮ್ಮ ಮನಸ್ಥಿತಿಗೆ ಬಿಟ್ಟಿದ್ದು. ನಾವು ಸ್ಟ್ರಾಂಗ್ ಆಗಿ ನಮ್ಮ ಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.